ಒಂದು ಸಣ್ಣ ಹಳ್ಳಿಯಲ್ಲಿ 4 ಹಸುಗಳಿದ್ದವು. ಅವು ಪ್ರತಿದಿನ ಕಾಡಿಗೆ ಹೋಗಿ ಮೇಯ್ದು ಸಂಜೆ ಮನೆಗೆ ಬರುತ್ತಿದ್ವು. ದಿನಗಳು ಕಳೆದ ಹಾಗೆ ಹಸುಗಳು ಚೆನ್ನಾಗಿ ಬೆಳೆದು ದುಂಡಿಗೆ ಕಾಣ್ತಿದ್ವು. ಕಾಡಿನಲ್ಲಿ ಒಂದು ಸಿಂಹ ಹಸುಗಳನ್ನು ನೋಡಿ ಅವುಗಳನ್ನು ತಿನ್ನಬೇಕು ಎನ್ನುವ ಆಸೆ ಬರುತ್ತೆ. ಆದರೆ ಆ ಹಸುಗಳು ಚಿಕ್ಕಂದಿಂದಲೂ ಒಟ್ಟಿಗೆ ಬೆಳೆದು ಒಟ್ಟಿಗೆ ಇರುತ್ತಿದ್ವು. ಅವುಗಳ ಒಗ್ಗಟ್ಟಿನ ಮುಂದೆ ಯಾವುದೇ ಪ್ರಾಣಿ ಬಂದರೂ ನಿಲ್ಲಕ್ಕಾಗ್ತಿರ್ಲಿಲ್ಲ. ಅವುಗಳ ಒಗ್ಗಟ್ಟನ್ನು ಗಮನಿಸಿದ ಸಿಂಹಕ್ಕೆ ಹಸುಗಳನ್ನು ತಿನ್ನುವ ಆಸೆಗೆ ನೀರೆರೆದಂತಾಗುತ್ತೆ. ಆದರೆ ಸಿಂಹ ಹಸುಗಳನ್ನು ಏನೂ ಮಾಡಲಾಗದೆ ನರಿಯ ಜೊತೆ ಸ್ನೇಹ ಮಾಡಿ ಹಸುಗಳ ಒಗ್ಗಟ್ಟನ್ನು ಮುರಿಯುವಂತೆ ಹೇಳುತ್ತೆ. ಪ್ರತಿದಿನ ಒಂದೇ ಗುಂಪಿನಲ್ಲಿ ಮೇಯ್ತಿದ್ದ ಹಸುಗಳು ಆ ದಿನ ಒಂದು ಹಸು ಸ್ವಲ್ಪ ದೂರ ಹೋಗಿ ಮೇಯ್ತಿರುತ್ತೆ. ಅದನ್ನು ಗಮನಿಸಿದ ನರಿ ಹಸುವಿನ ಹತ್ರ ಹೋಗಿ, ಏನೋ ಗೆಳೆಯ, ನಿನ್ನ ಸ್ನೇಹಿತರೆಲ್ಲ ನೀನು ತುಂಬ ಮೋಸಗಾರ ಅಂತ ಮಾತನಾಡ್ಕೊಳ್ತಿದ್ದಾರೆ ಎನ್ನುತ್ತೆ. ನರಿ ಮಾತುಗಳನ್ನು ಕೇಳಿದ ಹಸುಗೆ ನಿಜನೇನೋ ಅಂತ ನಂಬುತ್ತೆ. ಅವುಗಳ ಮಧ್ಯೆ ಒಗ್ಗಟ್ಟು ಸ್ವಲ್ಪ ಬಿರುಕು ಬಿಡುತ್ತೆ. ನರಿ ಅದೇ ಥರ ಬೇರೆ ಹಸುಗಳಿಗೂ ಮೋಸದ ಮಾತುಗಳನ್ನು ಹೇಳಿ ಹಸುಗಳ ಒಗ್ಗಟ್ಟನ್ನು ದೂರ ಮಾಡುತ್ತೆ. ಪ್ರತಿದಿನ ಒಟ್ಟಿಗೆ ಮೇಯ್ತಾ ಇದ್ದ ಹಸುಗಳು ದೂರ ದೂರ ಮೇಯೋದಕ್ಕೆ ಶುರು ಮಾಡುತ್ತೆ. ಇದೇ ಸಮಯಕ್ಕೆ ಕಾಯ್ತಾ ಇದ್ದ ಸಿಂಹ ಸಮಯ ನೋಡಿ ಒಂದೊಂದೇ ಹಸುವನ್ನು ತಿಂದು ಮುಗಿಸುತ್ತೆ. ಕೊನೆಗೆ ಒಂದೇ ಹಸು ಉಳಿಯುತ್ತೆ. ಅದು ನೋವಿನಿಂದ ಅಳುತ್ತಾ, ನಮ್ಮ ಸ್ನೇಹಿತರೆಲ್ಲ ಒಟ್ಟಿಗೆ ಇದ್ದಾಗ ನಮ್ಮನ್ನು ಯಾರೂ ಮುಟ್ಟೋದಕ್ಕೆ ಆಗ್ತಿರ್ಲಿಲ್ಲ. ಈಗ ನಮ್ಮ ಒಗ್ಗಟ್ಟು ದೂರ ಆಯಿತು. ಸ್ನೇಹಿತರನ್ನೆಲ್ಲ ಸಿಂಹ ತಿಂದು ಮುಗಿಸಿತು. ಈ ದಿನ ನನ್ನನ್ನು ಸಹ ತಿಂದು ಮುಗಿಸುತ್ತೆ. ಒಗ್ಗಟ್ಟಿನಿಂದ ಇದ್ದಿದ್ರೆ ನಾವೆಲ್ಲ ಒಟ್ಟಿಗೆ ಸಂತೋಷದಿಂದ ಇರ್ಬೋದಿತ್ತು. ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ಹೇಳ್ತಾ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಸ್ನೇಹಿತರೆ, ಈ ಕತೆ ಕೇಳಿದ ಮೇಲೆ ನಿಮ್ಮ ಅನಿಸಿಕೆಗಳೇನು ಅಂತ ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.